ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ಫುಲ್ ಮೂನ್ ರಿಚುವಲ್ ಎಲ್ಲ ಹೇಗಾಯಿತು? ಹೋಪ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ಮಾಡಿಲ್ಲ ಅಂದರೆ ಇವತ್ತು ಟ್ರೈ ಮಾಡಿ. ಸ್ವಲ್ಪ ಮೂನಿನ ವೈಬ್ರೇಷನ್ಸ್ ಇವತ್ತು ಕೂಡ ಇರುತ್ತೆ. ನೀವು ಖಂಡಿತವಾಗ್ಲೂ ಇವತ್ತು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ನೋ ವರೀಸ್. ಯಾವ ಡೇ ಆದರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಇವತ್ತೇ ನಾಡಿ ನಾಳೆನೇ ಮಾಡಿ ಅಂತ ಎಲ್ಲ ಏನಿಲ್ಲ. ಬಟ್ ಪೋರ್ಟಲ್ಸು, ಫುಲ್ ಮೂನ್, ನ್ಯೂ ಮೂನ್ ಎಲ್ಲ ಒಂಥರ ವೈಬ್ರೇಷನ್ ಹೈ ಇರುತ್ತೆ. ಹೈ ಚಾನ್ಸಸ್ ಆಫ್ ಮ್ಯಾನಿಫೆಸ್ಟೇಷನ್ ಇರುತ್ತೆ. ಸೊ ನೋಡ್ಬೋದು, ಇಲ್ಲಿ ನಾನೊಂದು ಹೊಸ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ. ಜೇಡ್ ಪ್ಲ್ಯಾಂಟ್. ಅದು ಇಟ್ ಅಟ್ರಾಕ್ಟ್ಸ್ ಗುಡ್ ಲಕ್ ಅಂತ ಎಲ್ಲೋ ಓದಿದ್ದೆ. ಹಾಗಾಗಿ ನಾನು ಅಮೆಝಾನಿಂದ ತರಿಸ್ಕೊಂಡೆ ಅದನ್ನು. ಸೋ ನೈಸ್. ಆ್ಯಂಡ್ ಸೆಲ್ಫ್ ವಾಟ್ರಿಂಗ್ ಕೂಡ ಇದೆ ಅದಕ್ಕೆ. ನಾನೇನಾದರೂ ನೀರು ಹಾಕೋದು ಮರೆದ್ಬಿಟ್ರೆ ಅದು ಸೆಲ್ಫ್ ವಾಟ್ರಿಂಗ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಸ್ವಲ್ಪ ಗ್ರೀನ್ರಿ ಆಗಿರಲಿ ನನ್ನ ರೂಮಲ್ಲಿ ಅಂತ ಹೇಳಿ ನಾನು ಅದನ್ನು ಇಟ್ಕೊಂಡಿದ್ದೀನಿ. ಅದು ಬಂದಾಗಿಂದ ಏನೋ ಒಂಥರ ಇನ್ನೂ ಫ್ರೆಶ್ ಫೀಲ್ ಅನಿಸುತ್ತೆ. ಸೊ ನೀವು ಅಷ್ಟೇ ಯಾವುದಾದ್ರೂ ಒಂದು ರೂಮಲ್ಲಿ ನಿಮ್ಮ ರೂಮಲ್ಲಿ ಪ್ಲ್ಯಾಂಟನ್ನ ಇಡಿ. ತುಂಬ ಫ್ರೆಶ್ ಫೀಲ್ ಅನಿಸುತ್ತೆ. ಈ ಥರ ಹೋಮ್ ಡೆಕೋರ್ ಪ್ಲ್ಯಾಂಟ್ಸ್ ಇರುತ್ತೆ ಅಲ್ವಾ, ಚಿಕ್ಕದು ಟೈನಿ ಪ್ಲ್ಯಾಂಟ್ಸ್, ಆ ಥರ ತೊಗೋಬೋದು ನೀವು. ಓಕೆ, ಸೊ ಎಸ್. ಆ್ಯಂಡ್ ಗಾಯ್ಸ್, ಏನು ಅಂತ ಹೇಳಿದ್ರೆ, ಶಿವರಾತ್ರಿ ಬರ್ತಾ ಇದೆ. ನಿಮಗೆಲ್ಲ ಯಾರು ನನ್ನನ್ನು ಲಾಸ್ಟ್ ಇಯರಿಂದನೂ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರಬಹುದು. ನಾನು ಲಾಸ್ಟ್ ಇಯರ್ ರುದ್ರಾಕ್ಷ ದೀಕ್ಷೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನಾನು ಹುಡುಕ್ಬಿಟ್ಟು ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಸೊ ಹೊಸದಾಗಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಅಥವಾ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ನೀವೆಲ್ಲ ಏನು ಮಾಡ್ಬೋದು ಅಂದರೆ ರುದ್ರಾಕ್ಷಿನ ತರಿಸ್ಕೋಬೋದು. ಐ ಹ್ಯಾವ್ ಗಿವನ್ ದ ಪ್ರೊಸೀಜರ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ಕೆಲವ್ರು ತರಿಸ್ಕೊಂಡವ್ರವ್ರ ಪೋಸ್ಟ್ ಕೂಡ ಮಾಡಿದ್ದೀನಿ. ಅವ್ರ ಬರ್ಡೇ ದಿನ ಎಲ್ಲ ಬಂದುಬಿಟ್ಟಿತ್ತು ಅದು ರುದ್ರಾಕ್ಷಿ. ಸೊ ದೇ ವರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ಐ ಆಮ್ ಗ್ರೇಟ್ಫುಲ್. ಹಾಗೆ ನಾನು ಲಾಸ್ಟ್ ಇಯರು ಮ್ಯಾನಿಫೆಸ್ಟ್ ಮಾಡಿ ಇಶಾ ಕೊಯಂಬತ್ತೂರಲ್ಲಿ ಲಾಸ್ಟ್ ಇಯರ್ ಶಿವರಾತ್ರಿನ ಮಾಡಿದ್ದೆ. ಬಟ್ ಈ ಸಲ ಆರಾಮ್ಸೆ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಬಿಕಾಸ್ ಲಾಸ್ಟ್ ಇಯರ್ ಅಂತೂ ಸಖತ್ ಹೆಕ್ಟಿಕ್ ಇತ್ತು ಅಲ್ಲಿ ಹೋಗಿ ಬಂದಿದ್ದು. ಸೊ ಆ್ಯಂಡ್ ಈ ಇಯರು ಅಷ್ಟೇ ನಾವು ಹೊಸ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಹುಡ್ಕೊಳ್ಳೋಣ. ನಮ್ಮ ಆಸೆ ಈಡೇರೋದಕ್ಕೆ ಯಾವುದಾದ್ರೂ ಒಂದು ಟೆಕ್ನಿಕ್ ವಿತ್ ಐ ವಿಲ್ ಕಮ್ ಅಪ್ ವಿತ್ ನ್ಯೂ ಟೆಕ್ನಿಕ್. ಓಕೆ, ಸೊ ಯಾರದು ವಿಡಿಯೋ ನೋಡಿಲ್ಲ, ರುದ್ರಾಕ್ಷಿ ದೀಕ್ಷೆ ಮಾಡ್ಕೊಂಡಿಲ್ಲ, ತರಿಸ್ಕೋಬೇಕು ರುದ್ರಾಕ್ಷಿನ ಅಂತ ಅನ್ನೋರು, ನೀವು ಅದರಲ್ಲಿ ಹೋಗಿ ಆ ವಿಡಿಯೋನ ನೋಡಿ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಆ್ಯಂಡ್ ಆಲ್ರೆಡಿ ತರಿಸಿರೋರು ಮತ್ತೆ ತರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಹತ್ರನೇ ಆಲ್ರೆಡಿ ಒಂದು 3 ರುದ್ರಾಕ್ಷಿ ಇದೆ. ಸೊ ಅದನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ಕೆಲವ್ರು ಕೇಳ್ತಾರೆ, ನಾನ್ ವೆಜ್ ತಿಂದಾಗ ರುದ್ರಾಕ್ಷಿನ ವೇರ್ ಮಾಡ್ಬೋದಾ, ಹಾಗೆ ಪೀರಿಯಡ್ಸಲ್ಲಿದ್ದಾಗ ವೇರ್ ಮಾಡ್ಬೋದು ಅಂತ. ಡೆಫಿನೆಟ್ಲಿ ವೇರ್ ಮಾಡ್ಬೋದು. ನಾನಂತೂ ವೇರ್ ಮಾಡ್ತೀನಿ. ಸೊ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ. ನಿಮಗೆ ಆ ಥರ ಏನಾದರೂ ಮಿತ್ಸ್ ಬಗ್ಗೆ, ಐ ಮೀನ್ ಮೂಢನಂಬಿಕೆಗಳೇನಾದರೂ ಇದ್ದರೆ ನೀವು ಸದ್ಗುರು ಅವರ ವಿಡಿಯೋಸ್ ನೋಡ್ಬೋದು. ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ. ಯಾರು ಮಿಸ್ ಮಾಡಬೇಡಿ, ದಯವಿಟ್ಟು ವಿಡಿಯೋನ ನೋಡಿ ರುದ್ರಾಕ್ಷಿನ ಮನೆಗೆ ತರಿಸ್ಕೊಳ್ಳಿ. ಆಲ್ರೆಡಿ ದೀಕ್ಷೆ ಸ್ಟಾರ್ಟ್ ಆಗಿದೆ. ಮೊನ್ನೆ ಪೋಸ್ಟ್ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ನಿಮಗೆ ಹೇಳೋದನ್ನು ನೆನಪು ಮಾಡ್ಕೊಂಡು. ಓಕೆ, ಇವತ್ತಿನ ರೀಡಿಂಗ್ ಏನಂತ ಹೇಳಿದ್ರೆ, ನೀವು ಏನು ಆ್ಯಕ್ಷನ್ ತೊಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತಿದ್ದೀವಿ. ಮ್ಯಾಮ್ ನಾನು ಎಲ್ಲ ಬರೀತಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ, ನನಗೆ ಆಗ್ತಿಲ್ಲ, ಸಕ್ಸಸ್ ಆಗ್ತಿಲ್ಲ ಅನ್ನೋರು ಏನು ಗೈಡೆನ್ಸ್ ಇದೆ ಯೂನಿವರ್ಸ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ಅಂತ ನೋಡೋಣ. ಪಾಸಿಟಿವ್ ಆಗಿರೋದು ಒಂದು ಪಾಯಿಂಟ್ ಅಂತ ನಾನು ಹೇಳ್ತೀನಿ ಯಾವಾಗಲೂ. ಆ್ಯಂಡ್ ಲೆಟ್ ಗೋ ಮಾಡಿ ಅಂತ ಕೂಡ ನಾನು ತುಂಬ ಸಲ ಹೇಳಿದ್ದೀನಿ. ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ, ಅದ್ರ ಬೇಸ್ ಮೇಲೆ ನಾನು ನಿಮಗೆ ಗೈಡೆನ್ಸ್ನ ಕೊಡ್ತೀನಿ. ಓಕೆ, ಇಲ್ಲಿ 3 ಪೈಲ್ನ ಇಟ್ಟಿದ್ದೀನಿ. ಪೈಲ್ ಬೇಸಸ್ ಮೇಲೆ ನಾನು ಈ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಏನು ಗೈಡೆನ್ಸ್ ಇದೆ ನಿಮಗೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಒನ್ ಕಾಂಪಾಸ್. ನೋಡ್ಬೋದು ನೀವು, ಫಸ್ಟ್ ಒನ್ನಲ್ಲಿ ಕಾಂಪಾಸ್ನ ಇಟ್ಟಿದ್ದೀನಿ. ದಿಸ್ ಇಸ್ ಪೈಲ್ 1. ಆ್ಯಂಡ್ ಪೈಲ್ 2ಗೆ ನಾನು ಒಂದು ಕೀ ಇಟ್ಟಿದ್ದೀನಿ, ಅದು ಲಾಕ್ ಆಗಿರುವಂತಹ ಕೀ. ಆ್ಯಂಡ್ ಪೈಲ್ 3ಯಲ್ಲಿ ಚಿಕ್ಕದು ಒಂದು ಗನ್ನನ್ನು ಇಟ್ಟಿದ್ದೀನಿ. ಸೊ ನಿಮ್ಮ ಎಲ್ಲ ಆಸೆಗಳನ್ನು ಟ್ರಿಗರ್ ಮಾಡಿ, ಶೂಟ್ ಮಾಡಿ, ಅದು ಫೈರ್ ಆಗೋ ಥರ ಮಾಡಿ ಅಂತ. ಓಕೆ, ಸೊ ಪೈಲ್ 1, ಪೈಲ್ 2, ಪೈಲ್ 3 ನಿಮ್ಗೆ ಯಾವುದು ಪಿಕ್ ಮಾಡಬೇಕನ್ಸುತ್ತೆ ನೋಡಿ. ನಿಮ್ಮ ಇಂಟ್ಯೂಷನನ್ನು ಕೇಳಿ, ಅಥವಾ ನಿಮ್ಗೆ ಯಾವುದು ಆಪ್ಷನ್ ಗೊತ್ತಾಗ್ತಾ ಇಲ್ಲ ಅಂತಂದರೆ ಒಂದು 3 ಚೀಟಿನ ಮಾಡಿ 1, 2, 3 ಅಂತ ಬರೆದ್ಬಿಟ್ಟು ಅದನ್ನು ರೋಲ್ ಮಾಡಿ, ಆ ರೋಲಲ್ಲಿ ಒಂದು ಪಿಕ್ಕನ್ನು ಮಾಡಿ, ಅದರಲ್ಲಿ ಯಾವ ನಂಬರ್ ಬಂದಿರುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೋಬೇಕು, ಏನು ಮಾಡಬೇಕು ಅಂತ ಗೈಡೆನ್ಸ್ ಇದೆ ಅಂತ ನೋಡೋಣ. ಸೊ 2 ಕಾರ್ಡ್ ಇಟ್ಟಿದ್ದೀನಿ. ಹಾಗಾಗಿ ಈಗ ಪೈಲ್ 1ಗೆ ಫಸ್ಟ್ ನೋಡ್ತೀನಿ. ಯಾರೆಲ್ಲ ಈ ಕಾಂಪಾಸ್ನ ಚೂಸ್ ಮಾಡಿದ್ರ ಅವರು ಪೈಲ್ 1 ಆಗಿರ್ತೀರ.
ಎಲ್ಲೋ ಒಂದು ಕಡೆ ನೀವು ಇದನ್ನು ಚೂಸ್ ಮಾಡಿರೋದ್ರಿಂದ ನನಗೇನು ಥಾಟ್ ಬರ್ತಾ ಇದೆ ಅಂದರೆ, ನೀವು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರಾ ಅಂತ ಅನಿಸುತ್ತೆ ಯಾವಾಗಲೂ ಕೂಡ. ಆ್ಯಂಡ್ ಅದನ್ನು ಮಾಡಲ, ಇದನ್ನು ಮಾಡಲ, ಈ ಆಸೆ ಬರಿಲ್ಲ, ಆ ಆಸೆ ಬರಿಲ್ಲ, ಯಾವುದನ್ನು ಫಸ್ಟ್ ಬರೀಲಿ, ಯಾವುದು ಫಸ್ಟ್ ಆಗಬೇಕು ನನಗೆ, ಈ ರೀತಿ ತುಂಬ ತುಂಬ ಲಾಡ್ ಆಫ್ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಲೈಫಲ್ಲಿ. ಐ ಫೆಲ್ಟ್ ದಿಸ್. ಸೊ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ. ನೋ ನೀಡ್ ಟು ವರಿ. ನಾನು ಹೇಳ್ದೆ ಅಲ್ವಾ, ನೀವು ತುಂಬ ಕನ್ಫ್ಯೂಷನಲ್ಲಿ ಇರ್ತೀರಾ. ಲೈಕ್ ಅದನ್ನು ಮಾಡಬೇಕಾ, ಇದನ್ನು ಫಸ್ಟ್ ಬರೀಲ್ಲ, ಅದನ್ನು ಫಸ್ಟ್ ಬರೀಲ್ಲ, ಈ ಆಸೆ ಕರೆಕ್ಟಾಗಿ ಬರೀದಿದ್ದೀನಾ, ಅಥವಾ ಇದು ಹೀಗೆ ಬರೀಬೇಕಾ, ಹಾಗೆ ಬರೀಬೇಕಾ, ತುಂಬ ಗೊಂದಲಗಳಿದೆ ನಿಮ್ಮ ತಲೆಯಲ್ಲಿ. ಬರೀ ಇದಂತ ಅಷ್ಟೇ ಅಂತ ಅಲ್ಲ, ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ಬಟ್ ತುಂಬ 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 ಗೊಂದಲಗಳಿದೆ. ಹಂಗೆ ಮಾಡಲ, ಹಿಂಗೆ ಮಾಡಲ, ಅದ ನಾನು ಹಾಗೆ ಕೂತ್ಕೊಳ್ಳ, ಹೀಗೆ ಕೂತ್ಕೊಳ್ಳ, ಹಿಂಗೆ ಮಾಡಲ, ಲೈಕ್ ಟೂ ಮೆನಿ ಥಿಂಗ್ಸ್ ನಿಮ್ಮ ಮೈಂಡಲ್ಲಿ ತುಂಬ 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 ಯೋಚನೆಗಳಿದೆ. ಸೊ ಏಂಜಲ್ ಹೇಳ್ತಿದ್ದಾರೆ, ಫಸ್ಟ್ ಗೈಡೆನ್ಸ್ ನಿಮಗೆ ನೋ ನೀಡ್ ಟು ವರಿ ಅಂತ. ಓಕೆ, ವರಿ ಮಾಡಬಾರ್ದಂತೆ ನೀವು. ಆ್ಯಂಡ್ ಅಬಂಡೆನ್ಸ್ ಇದೆ. ಸೊ ನೋ ನೀಡ್ ಟು ವರಿ ಅಂತ ಒಂದು ಕಾರ್ಡು, ಅಬಂಡೆನ್ಸ್ ಅಂತ ಒಂದು ಕಾರ್ಡು. ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅದು ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವೇನೆಲ್ಲ ಬರ್ತಿದ್ದೀರ ಅದು ಹಾಗೆ ಆಗುತ್ತೆ. ವರಿ ಮಾಡಬೇಡಿ. ಅಬಂಡೆನ್ಸ್ ನಿಮಗೆ ಸಿಗ್ತಾ ಇದೆ. ಲೈಕ್ ಅಬಂಡೆನ್ಸ್ ಅಂತ ಅಂದರೆ ಬರೀ ದುಡ್ಡು, ಪ್ರೀತಿ ಇದೆ ಅಲ್ಲ, ಎಲ್ಲದು ಮಿಕ್ಸ್ ಆಗಿರೋದೆ ಅಬಂಡೆನ್ಸ್. ಓಕೆ, ಸೊ ಡೋಂಟ್ ವರಿ, ಏಂಜಲ್ಸ್ ಆರ್ ವಿತ್ ಯು. ಏಂಜಲ್ಸ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ. ಆ್ಯಂಡ್ ಇಟ್ ಇಸ್ ಜನರಲ್ ರೀಡಿಂಗ್, ಪ್ಲೀಸ್ ಟೇಕ್ ವಾಟ್ ರೆಸನೇಟ್. ಪರ್ಸ್ನಲ್ ರೀಡಿಂಗಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅಬಂಡೆನ್ಸಲ್ಲಿ ಎಲ್ಲ ಥರದ ಅಬಂಡೆನ್ಸು ನಿಮಗೆ ಸಿಗುತ್ತೆ. ಓಕೆ, ಸೊ ಆದಷ್ಟು ಚಿಂತೆನ ಕಮ್ಮಿ ಮಾಡಿ, ಕನ್ಫ್ಯೂಷನ್ಸ್ನ ಕಮ್ಮಿ ಮಾಡಿ, ಜಸ್ಟ್ ಲೆಟ್ ಗೋ ಮಾಡಿ. ಓಕೆ, ಎಸ್. ಪೈಲ್ 2 ಅಲ್ಲಿ ಯಾರು ಈ ಒಂದು ಲಾಕ್ನ ನೀವು ಚೂಸ್ ಮಾಡಿದ್ದೀರಾ, ಇವರು ಪೈಲ್ 2 ಆಗ್ತೀರಾ. ಇಂಟ್ಯೂಟಿವ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಲಾಕನ್ನು ನೀವು ಚೂಸ್ ಯಾಕೆ ಮಾಡಿದ್ದೀರಾ ಅಂದರೆ, ಯು ಪೀಪಲ್ ಆರ್ ಸೋ ಸ್ಟ್ರಿಕ್ಟ್ ಇನ್ ಲೈಫ್. ಲೈಕ್ ಲೈಫಲ್ಲಿ ತುಂಬ ಲೆಸನ್ಸ್ಗಳನ್ನು ಕಲ್ತ್ಬಿಟ್ಟಿದ್ದೀರಾ. ಹಾಗಾಗಿ ಇನ್ನು ಮುಂದಕ್ಕಾದರೂ ನಾನು ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅನ್ನುವಂತಹ ಒಂದು ಮನೋಭಾವನೆ ಬಂದುಬಿಟ್ಟಿದೆ ನಿಮಗೆ. ಮುಂಚೆ ಥರ ನೀವು ಎಲ್ಲರ ಜೊತೆಗೂ ಖುಷಿಯಾಗಿರೋದು, ಓವರಾಗಿ ಹೆಲ್ಪ್ ಮಾಡೋಕ್ಕೆ ಹೋಗೋದು, ಇವಾಗ ನಿಮಗೆ ಯೋಚನೆ ಬರುತ್ತೆ, ಓಕೆ ಅವ್ರು ನಿಜವಾಗ್ಲೂ ಇದ್ದಾರಾ ಅಥವಾ ಫೇಕಾ, ಸುಮ್ಮನೆ ನನ್ನದು ಒಳ್ಳೆ ಕ್ಯಾರೆಕ್ಟರ್ನ ಮಿಸ್ಯೂಸ್ ಮಾಡ್ಕೊಳಕ್ಕೆ ಬರ್ತಿದ್ದಾರಾ, ಹೇಗೆ, ಈ ಥರ ತುಂಬ ಥಾಟ್ಸ್ ಓಡ್ತಾ ಇದೆ ನಿಮಗೆ. ಸೊ ಹಾಗಾಗಿ ನೀವು ಆದಷ್ಟು ಲೈಫ್ನ ಹಿಡಿದು ಜೀವನ ಮಾಡ್ತಾಯಿದ್ದೀರಾ. ಸೊ ಇನ್ನು ಮುಂದಕ್ಕಾದರೂ ನಾನು ಯೋಚನೆ ಮಾಡೋಣಪ್ಪ, ಸಾಕು ಇಷ್ಟು ದಿನ ನಾನು ಮೋಸ ಹೋಗಿದ್ದು, ಸಾಕು ಜನ ನನ್ನದು ಅಡ್ವಾಂಟೇಜ್ ತೊಗೊಂಡಿತ್ತು, ಸಾಕು ಅಂತ ನಿಮ್ಮನ್ನು ನೀವು ತುಂಬ ರಿಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದೀರಾ ಲೈಫಲ್ಲಿ. ಸೊ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ನೋಡೋಣ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಆ್ಯಂಡ್ ಇಟ್ಸ್ ಅಪ್ ಟು ಯು. ವಾವ್, ಓಕೆ. ಸೊ ಈಗ ನೀವು ಎಷ್ಟು ಹೇಳಿದೆ ಅಲ್ವಾ, ನಾನು ತುಂಬ ಯೋಚನೆಗಳನ್ನು ಹುಕಪ್ ಮಾಡ್ತಿದ್ದೀರ. ಅಂದರೆ ಲೈಕ್ ಯೋಚನೆ ಮಾಡೋಕ್ಕೇ ಒಂಥರ ಭಯ ಪಟ್ಕೋತಾ ಇದ್ದೀರಾ. ಯಪ್ಪ ಯೋಚನೆ ಮಾಡಿಬಿಟ್ರೆ ಎಲ್ಲಿ ನಿಜ ಆಗೋಗ್ಬಿಡುತ್ತಪ್ಪ, ಏನು ಮಾಡೋದು, ಈ ಥರ ಲೈಕ್ ತುಂಬ ಒಂಥರ ಓವರ್ ಮೂಡ್ ನಂಬಿಕೆಗೆ ಹೋಗ್ತಾ ಇದ್ದೀರಾ ಅಂತ ನನಗೆ ಒಂದು ಥಾಟ್ ಬರ್ತಾ ಇದೆ. ಸೊ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ, ಇನ್ನು ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಏನು ಯೋಚನೆ ಮಾಡೋದು ಬೇಡ, 100% ನಿಮಗೆ ಸಕ್ಸಸ್ ಇದೆ. ಆದರೆ ಏನು ಆ್ಯಕ್ಷನ್ ತೊಗೋಬೇಕು, ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದು. ನೋಡಿ, ನೀವು ಅಷ್ಟು ನಿಮ್ಮ ಲೈಫನ್ನು ಹಿಡಿದು ರಿಸ್ಟ್ರಿಕ್ಟ್ ಮಾಡಿ ಸ್ಟಕ್ ಆಗೋ ಬದಲು ಬ್ರಾಡ್ ಆಗಿರಿ. ಏನು ಬೇಕು ಏನು ಬೇಡ ಅನ್ನೋ ಕ್ಲಾರಿಟಿನ ಇಟ್ಕೊಳ್ಳಿ. ಏಂಜಲ್ಸ್ ಹತ್ರ ಗೈಡೆನ್ಸ್ನ ಕೇಳಿ. ನನ್ನ ಕನಸಲ್ಲಾದರೂ ಬಂದುಬಿಟ್ಟು ನನಗೊಂದು ಆನ್ಸರ್ ಕೊಡಿ ಅಂತನಾದರೂ ಕೇಳಿ ಏಂಜಲ್ಸ್ಗೆ. ಓಕೆನಾ, ಎನಿ ಟೈಮ್ ಕೇಳಬಹುದು ನೀವು. ಈಗ ಪ್ರೆಸೆಂಟ್ ನಿಮ್ಗೆ ಏನಾದರೂ ಒಂದು ಥಾಟ್ ಇದ್ದರೆ, ಏಂಜಲ್ಸ್ ಪ್ಲೀಸ್ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಮಲ್ಕೊಂಡಾಗ ನನ್ನ ಡ್ರೀಮಲ್ಲಿ ಬಂದು ನನಗೆ ಗೈಡೆನ್ಸ್ನ ಕೊಡಿ ಅಂತ ಕೇಳಿ. ಓಕೆ, ದಟ್ ಮೈಟ್ ವರ್ಕ್. ಸೊ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ವಿತಿನ್ ಫ್ಯೂ ವೀಕ್ಸಲ್ಲಿ ನಿಮ್ಮದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನೀವೇನು ಅಂದ್ಕೊಂಡಿದ್ರೆ ಎಲ್ಲ ಕೆಲಸ ಆಗುತ್ತೆ. ಬಟ್ ಗೈಡೆನ್ಸ್ ಏನಂತ ಇದೆ, ಇಟ್ಸ್ ಅಪ್ ಟು ಯು. ನೀವು ಯೋಚನೆ ಮಾಡಿ, ಏನು ಬೇಕು ಏನು ಬೇಡ, ಯು ಡಿಸೈಡ್. ಓಕೆ, ಸೊ ನಿಮ್ಮನ್ನು ನೀವು ಓವರ್ ರೆಸ್ಟ್ರಿಕ್ಟ್ ಮಾಡ್ಕೋತೀರಾ ಅಥವಾ ಫ್ರೀಯಾಗಿ ಬಿಡ್ತೀರಾ, ಅಥವಾ ಮೀಡಿಯಮ್ ಅಲ್ಲಿ ಮಧ್ಯದಲ್ಲಿ, ಓಕೆನಾ, ಇನ್ ಬಿಟ್ವೀನ್ ಅಂತೀವಲ್ಲ ಆ ಥರ. ತುಂಬ ಫ್ರೀನೂ ಅಲ್ಲ, ತುಂಬ ಸ್ಟ್ರಿಕ್ಟೆಡೂ ಅಲ್ಲ. ಯಾರ ಹತ್ರ ಸ್ಟ್ರಿಕ್ಟ್ ಆಗಿರಬೇಕು, ಅವ್ರ ಹತ್ರ ಸ್ಟ್ರಿಕ್ಟ್ ಆಗಿರಬೇಕು, ಯಾರ ಹತ್ರ ಫ್ರೀ ಆಗಿರಬೇಕು, ಅವ್ರ ಹತ್ರ ಫ್ರೀ ಆಗಿರಬೇಕು. ಓಕೆ, ಸೊ ಏಂಜಲ್ಸ್ ಗೈಡೆನ್ಸನ್ನು ಕೇಳಿ. ಇಟ್ಸ್ ಅಪ್ ಟು ಯು ಅಂತ ಹೇಳಿದ್ದಾರೆ ಅವರು. ಡೆಫಿನೆಟ್ಲಿ ಅವ್ರು ನಿಮ್ಮ ಜೊತೆಗಿದ್ದೇ ಇರ್ತಾರೆ. ಸೊ ಇಟ್ಸ್ ಅಪ್ ಟು ಯು ಅಂದ ತಕ್ಷಣ ನೀವೇ ಎಲ್ಲ ಮಾಡ್ಕೊಂಡ್ಬಿಡಿ, ನಾನು ಏನು ಸಹಾಯ ಮಾಡಲ್ಲ ನಿಮಗೆ ಅಂತ ಅಲ್ವೇ ಅಲ್ಲ. ಅವ್ರು ನಿಮ್ಮ ಜೊತೆಗೆ ಇರ್ತಾರೆ, ಬಟ್ ಡಿಸಿಷನ್ ನೀವೇ ತೊಗೋಬೇಕು ಅಂತ ಹೇಳ್ತಿದ್ದಾರೆ. ಓಕೆ,
ಸೊ ನೋಡಿ, ಡೆಸಿಷನ್ ನಿಮ್ಮದು, ನೀವು ಡಿಸೈಡ್ ಮಾಡಿ. ಎಸ್, ಥ್ಯಾಂಕ್ ಯು ಪೈಲ್ 2. ಪೈಲ್ 3, ಯಾರು ಈ ಗನ್ನನ್ನು ಪೈಲ್ 3 ಆಗಿ ಚೂಸ್ ಮಾಡಿದ್ದೀರಾ ಅಲ್ವಾ? ಸೊ ನೀವು ಒಂಥರ ಫೈರ್ ಆಗಿಬಿಟ್ಟಿದ್ದೀರಾ. ಅಂದರೆ ಲೈಕ್ ಯು ಗೈಸ್ ಆರ್ ವಿತ್ ಲಾಡ್ ಆಫ್ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ನೆಗೆಟಿವ್ ಆ್ಯಟಿಟ್ಯೂಡ್ ಇದ್ದರೂ ಕೂಡ ಭಾಳನೇ ಪಾಸಿಟಿವ್ ಆಗಿ ತೊಗೋತಾ ಇದ್ದೀರಾ ಲೈಫನ್ನು. ಆ್ಯಂಡ್ ಏನೇ ಬರಲಿ ಪರವಾಗಿಲ್ಲ ಅಂತ, ಲೈಕ್ ತುಂಬ ನನ್ನ ಪ್ರೀವಿಯಸ್ ವಿಡಿಯೋಲಿ ಹೇಳಿದೆ, ತುಂಬ ಚೇಂಜಸ್ ಕಾಣಿಸ್ತಾ ಇದೆ ಕೆಲವರಲ್ಲಿ ಅಂತ. ಈ ಒಂದು ಪೈಲ್ ಚೂಸ್ ಮಾಡಿರೋರು ಅಷ್ಟೇ ತುಂಬ ಪಾಸಿಟಿವ್ ಚೇಂಜಸ್ ಇದೆ. ಮುಂಚೆ ಎಲ್ಲ ಹೆದರ್ಕೊಂಡು ಅಯ್ಯೋ ಹಿಂಗೆ ಮಾತಾಡಿದ್ರೆ ಏನು ಅನ್ಕೋತಾರೆ, ಹಂಗೆ ಮಾತಾಡಿದ್ರೆ ಏನು ಅನ್ಕೋತಾರೆ, ಇದು ಹಿಂಗೆ ಮಾತಾಡೋದು ಸರಿನಾ, ಓಕೆನಾ ಅಂಥದ್ದು ಯೋಚನೆ ಮಾಡ್ತಿದ್ದವರು ನೀವು ಇವಾಗ ಆದಷ್ಟು ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಆ್ಯಂಡ್ ಯಾರೇ ಏನೇ ಅಂದರೂ ಮನಸ್ಸಿಗೆ ಅಷ್ಟು ಹಚ್ಕೋತಾ ಇಲ್ಲ. ಓಕೆ, ತುಂಬ ಓವರ್ ತಲೆಗೆ ಹಚ್ಕೋತಾ ಇದ್ದಿದ್ದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದೀರ ಅಂತ ಹೇಳ್ಬೋದು. ಓಕೆ, ಸೊ ನೋಡೋಣ ನಿಮಗೆ ಏನು ಗೈಡೆನ್ಸ್ ಇದೆ, ಮೆಸೇಜ್ ಇದೆ, ಮುಂದೆ ಏನು ಮಾಡಬೇಕು ನೀವು ಅನ್ನೋದ್ರ ಬಗ್ಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಆ್ಯಂಡ್ ರೀಕನ್ಸಿಡರ್. ಓಕೆ, ಸೊ ಈಗ ನಾನು ನಿಮಗೆ ಹೇಳಿದೆ, ಗನ್ನನ್ನು ತಗೊಂಡು ಯಾರು ಪೈಲ್ ಚೂಸ್ ಮಾಡಿದ್ರ, ಪೈಲ್ 3ನ ಯಾರು ಚೂಸ್ ಮಾಡಿದ್ರ ಅವರು ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂತ. ರೀಕನ್ಸಿಡರ್ ಇಟ್. ಸೊ ಯಾರ ಹತ್ರ ಎಲ್ಲಿ ಹೇಗೆ ಮಾತಾಡ್ತಾ ಇರ್ತೀರಾ ಅನ್ನೋದನ್ನು ಸ್ವಲ್ಪ ರೀಕನ್ಸಿಡರ್ ಮಾಡಿ. ಆ್ಯಂಡ್ ಈಗ ಲಾಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡಿರ್ಬೋದು, ಏನಾದರೂ ನಿಮ್ಮ ವಿಶಸ್ನ ಬರೆದಿರಬಹುದು. ಏನು ಬರೆದಿದ್ದೀರಾ? ರೀಕನ್ಸಿಡರ್ ಇಟ್. ಯೋಚನೆ ಮಾಡಿ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ನಿಮ್ಮದೆಲ್ಲ ಆಸೆಗಳು ನೆರವೇರುತ್ತೆ ಡೆಫಿನೆಟ್ಲಿ. ನೋ ಅಂತ ಅಂತೂ ಎಲ್ಲೂ ಬಂದಿಲ್ಲ. ಬಟ್ ನೀವೇನು ಕೇಳಿದ್ದೀರಾ, ಇಸ್ ಇಟ್ ವರ್ತ್? ಡಸ್ ಇಟ್ ರಿಯಲಿ ಇನ್ ನೀಡ್ ಆಫ್? ನಿಮಗೆ ನಿಜವಾಗ್ಲೂ ಅದು ಬೇಕಾ? ಯೋಚನೆ ಮಾಡಿ, ರೀಕನ್ಸಿಡರ್ ಮಾಡಿ, ಥಾಟ್ಸ್ನ ತೊಗೊಳ್ಳಿ. ಹಾಗಾದರೆ ನಾನು ಬರೆದಿರೋದು ಏನು ಮಾಡಬೇಕು ಮೇಡಮ್ ಅಂದರೆ, ಏನೂ ಮಾಡಬೇಡಿ, ಜಸ್ಟ್ ಇಗ್ನೋರ್ ಇಟ್, ಲೀವ್ ಇಟ್. ಬಟ್ ನೆಕ್ಸ್ಟ್ ನೀವೇನಾದರೂ ಮಾಡಬೇಕಾದ್ರೆ ಯೋಚನೆ ಮಾಡಿ ನಿಜವಾಗ್ಲೂ ನಿಮಗದು ಬೇಕಾ ಅನ್ನೋ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡು ಬರಿಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು, ಅಥವಾ ಏಂಜಲ್ಸ್ ಅಥವಾ ದೇವ್ರ ಹತ್ರ ಕೇಳ್ಕೋಬೇಕು. ಓಕೆ, ಸೊ ಇವಾಗ ಏನು ನೀವೇನಾದರೂ ಬರೆದಿದ್ದು ಈಗ ಈ ರೀಡಿಂಗ್ ನೋಡಿದ್ಮೇಲೆ ಹೌದಲ್ವಾ ಅದನ್ನು ನನಗೆ ಬರೆಯೋ ಅವಶ್ಯಕತೆ ಇತ್ತ ಅಂತ ನಿಮಗೆ ಏನಾದರೂ ಅನಿಸಿದ್ರೆ ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಅದನ್ನು ಹಾಗೆ ಬಿಟ್ಟುಬಿಡಿ, ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡಿ. ಓಕೆ, ಇದು ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸನೇಟ್. ಆ್ಯಂಡ್ ಇನ್ನೂ ಒಂದು ರೀಕನ್ಸಿಡರ್ ನೀವೇನು ಮಾಡಬಹುದು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾನು ಹೇಳ್ದಂಗೆ ನೀವು ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಎಲ್ಲ ವಿಷಯಗಳನ್ನು ಎಲ್ಲರ ಹತ್ರನೂ ಶೇರ್ ಮಾಡ್ತಾ ಇದ್ದೀರಾ. ಸೊ ಅದನ್ನೆಲ್ಲ ನೀವು ಸ್ವಲ್ಪ ಕಮ್ಮಿ ಮಾಡಬೇಕು, ರೀಕನ್ಸಿಡರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ಗಳನ್ನು ರೀಕನ್ಸಿಡರ್ ಮಾಡಿ. ಯಾರು ನಿಮಗೆ ಹಿತ ಅನ್ನೋದು, ಯಾರು ನಿಮಗೆ ಗೊತ್ತಿಲ್ಲದೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅನ್ನೋವಂಥದ್ದನ್ನೆಲ್ಲದನ್ನು ನೀವು ನೋಡ್ತಾ ಬನ್ನಿ. ಹೂ ಈಸ್ ರೈಟ್, ಹೂ ಈಸ್ ರಾಂಗ್, ಜಸ್ಟ್ ಚೆಕ್ ಒನ್ಸ್. ಓಕೆ, ಚೆಕ್ ಮಾಡಿ, ಯಾರು ಬೇಕು ಯಾರು ಬೇಡ ಅನ್ನೋದನ್ನು ಡಿಸೈಡ್ ಮಾಡಿ. ಬೇಕಿದ್ದವ್ರನ್ನ ಇಟ್ಕೊಳ್ಳಿ, ಬೇಡದೇ ಇರೋದನ್ನ ತೆಗೆದುಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪೈಲ್ 3.